ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1. ಬೇಡಿದ್ರೆ ರಾಜಿ, ಕೊಟ್ರೆ ನಾಮ. ಸಾಯದೆ ಸ್ವರ್ಗ ಸಿಗೋದು ಹೇಗೆ? ಇದು ಹೆಂಗಿದೆಯಪ್ಪ ಅಂದರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಹಂಗಿದೆ ಅಲ್ವಾ? ಅದೇ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 1. ಇನ್ನು ಎರಡನೇ ಸ್ಟೋರಿ ಏನಂತಂದರೆ ಟ್ರಬಲ್ ಶೂಟರ್ ರ್ಯಾಪಿಡ್ ಪವರ್. ಟ್ರಬಲ್ ಶೂಟರ್ಗೆ ಟ್ರಬಲ್ ಬಂದರೆ ಆಗ ಆ ಟ್ರಬಲ್ ಶೂಟರೇ ಈ ಟ್ರಬಲ್ ಶೂಟ್ ಮಾಡೋಕ್ಕೆ ಮಾಡಿದಂಥ ಪ್ಲ್ಯಾನು ನಮ್ಮ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2. ಇನ್ನು ಮೂರನೇ ಸ್ಟೋರಿ ಏನು ಅಂತಂದರೆ ಸನ್ಸೆಟ್ಗೆ ರಾಜಕಾರಣ. ಯೋಗದಲ್ಲಿ ಸೂರ್ಯ ನಮಸ್ಕಾರ ಅಂತಿದೆಯಲ್ಲ, ಅದು ಭಾಳ ಒಳ್ಳೆಯದು. ರಾಜಕಾರಣದಲ್ಲಿ ಸೂರ್ಯ ನಮಸ್ಕಾರ ಒಳ್ಳೆಯದೋ ಕೆಟ್ಟದ್ದು? ಆದರೆ ರಾಜಕೀಯ ಸೂರ್ಯ ನಮಸ್ಕಾರದ ವಿರುದ್ಧ ಮಾತಾಡಿದವರಿಗೆ ಆಗಿದ್ದೇನು ನೋಡೋಣ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಚಾಪೆ ಕೆಳಗೆ ತೂರಿದರೆ ರಂಗೋಳಿ ಕೆಳಗೆ ತೂರೋದು ಅಂತಾರಲ್ಲ, ಅಂತ ಐಡಿಯಾ ಹುಡುಕೋದ್ರಲ್ಲಿ ಶಾಸಕರದು ಎತ್ತಿದ ಕೈ. ಅದರಲ್ಲೂ ಕುರ್ಚಿ ವಿಷಯ ಅಂತ ಐಡಿಯಾ ಎಲ್ಲೇ ಇದ್ದರೂ ಕೂಡ ಹುಳ ಲೈಟನ್ನು ಹುಡುಕೊಂಡು ಹೋದಂಗೆ ಹೋಗ್ತಾರೆ. ಆದರೆ ಅದು ಯಾವಾಗ ಈ ಲೈಟು ಬರೀ ಲೈಟ್ ಅಲ್ಲ, ಭಯಂಕರ ಕರೆಂಟು ಅಂತ ಗೊತ್ತಾಗುತ್ತೋ ಆಗ ಈಗ ಸೈಲೆಂಟಾಗಿ ಸೈಡ್ ಹೋಗ್ತಾರೆ. ಹಾಗಾದರೆ ಲೈಟ್ ಹುಡುಕಿದ್ದು ಯಾರು, ಶಾಕ್ ಕೊಟ್ಟಿದ್ದು ಯಾರು? ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಗೋವಿಂದಣ್ಣ ಡೀಟೇಲಾಗಿ ಹೇಳ್ತಾರೆ, ನೋಡ್ಕೊಂಡು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತಾರ ನೋಡು, ಹಂಗಾಯ್ತು ಇವ್ರ ಕತೆ. ಇದು ಹೆಂಗಪ್ಪ ಅಂದ್ರೆ ಸ್ವರ್ಗದಲ್ಲಿ ರಂಭೆ, ಊರ್ವಶಿ, ಮೇನಕಿಯರನ್ನೆಲ್ಲ ನೋಡ್ಬೇಕಂತೆ. ಆದ್ರೆ ಅವರೆಲ್ಲ ಇರೋ ಸ್ವರ್ಗಕ್ಕೆ ಸಾಯದೆ ಹೋಗ್ಬೇಕಂತೆ. ಇದೇಂಗಾಗುತ್ತೆ ಹೇಳು ನೋಡೋಣ ಅಂತ ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಸೋರ್ಸ್ ಎಲ್ಲ ಇರೋದು ನಿಮ್ಗೆ, ನೀವು ನಮಗೆ ಪ್ರಶ್ನೆ ಕೇಳಿದ್ರೆ ಹೆಂಗೆ? ಗೋವಿಂದಣ್ಣ, ಅದ್ಯಾರು ಸಾಯದೆ ಸ್ವರ್ಗಕ್ಕೆ ಹೋಗೋಕೆ ಆಸೆ ಪಡೋರು? ಅದು ಸ್ವರ್ಗಕ್ಕೆ ಹೋಗಿ ರಂಬೆ, ಊರ್ವಶಿ, ಮೇನಕಿಯರನ್ನೆಲ್ಲ ನೋಡೋಕೆ ಆಸೆ ಪಡ್ತಿರೋರು. ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯಿ ಬಿಟ್ರು ನೋಡಿ ಡಿಮ್ಯಾಂಡ್ ಲೆಟರ್ ಕತೆ. ವಿಷಯ ಏನಪ್ಪ ಅಂದ್ರೆ, ನಿನ್ನೆ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ರು ಹೋಗಿ ರುದ್ರಪ್ಪ ಲಮಾಣಿ ಅವರ ಕೈಗೆ ರಾಜೀನಾಮೆ ಕೊಟ್ಟಿದ್ರು. ಅದರ ಬೆನ್ನಿಗೆ ಇವತ್ತು ಬೆಳಿಗ್ಗೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ BK ಸಂಗಮೇಶ್ವರ್ ರಾಜೀನಾಮೆ ರಿಲೀಸ್ ಆಯಿತು. ಆದರೆ ನಿನ್ನೆ ರೋಷಾವೇಶದಿಂದ ನಾವು 12 ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂದಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣ ಎಲ್ಲೋದ್ರಪ್ಪ ಅಂತ ನಾವು ಹುಡುಕ್ತಿದ್ರೆ ಅವರು ಬೆಳಗ್ಗೆ CM ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ರು. ಅದ್ಯಾಕೆ ಅಂತ ಅವರ ಆಪ್ತ ಮೂಲಗಳನ್ನ ಕೇಳಿದ್ರೆ ಬಂದ ಮಾಹಿತಿಯೇ ಬೇರೆ. ಕಳೆದ ಚುನಾವಣೆಯ ವೇಳೆ ಕಾಂಗ್ರೆಸ್ಸಿಗೆ ಬಂದು ಈಗ ಮಂತ್ರಿ ಆಗಲೇಬೇಕು ಅಂತ ಆಸೆ ಪಟ್ಟು ಪ್ರಯತ್ನ ಪಟ್ಟ ನಂತರವೂ ಮಂತ್ರಿ ಆಗದಿರೋ ಈ ನಾಯಕರಿಗೆ ಈಗ ಮಂತ್ರಿ ಸ್ಥಾನ ಸಿಗಲ್ಲ ಅಂತ ಗೊತ್ತಾಗಿದೆ. ಹಾಗಂತ ಈಗ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಎದುರಿಸೋದು ಇವರಿಗೆ ಬೇಕಾಗಿಲ್ಲ. ಹಾಗಂತ ಸುಮ್ಮನೆ ಇದ್ರೆ ನಮ್ಮನ್ನ ಕೇಳೋರೇ ಇರಲ್ಲ. ಸೊ ಈಗ ಏನ್ ಮಾಡೋದು ಅಂತ ಈ ಶಾಸಕರು ತಮ್ಮ ಆಪ್ತರ ಬಳಿ ಒಂದು ಸಲಹೆ ಕೇಳಿದ್ದಾರೆ. ಅದೇನಪ್ಪ ಅಂದ್ರೆ, ಅಂಗೀಕಾರ ಆಗದಂತೆ ರಾಜೀನಾಮೆ ಕೊಡೋದು ಹೇಗೆ? ಹಾವು ಸಾಯದೆ ಕೋಲು ಮುರಿಯದ ಹಾಗೆ. ಅತೃಪ್ತ ಪರಮಾಪ್ತ ಮೂಲಗಳ ಪ್ರಕಾರ ಬೈ ಎಲೆಕ್ಷನ್ ಬೇಡವಾಗಿರೋ ಶಾಸಕರು ತಮಗೆ ಬೇಕಾದ್ದನ್ನ ಪಡೆದುಕೊಳ್ಳೋದಕ್ಕೆ ಈಗ ಒಂದು ಹೊಸ ಐಡಿಯಾ ಹುಡುಕಿದ್ದಾರೆ. ಅದೇನು ಐಡಿಯಾ ಹುಡುಕಿದ್ದಾರೆ ಅಂದ್ರೆ ರಾಜೀನಾಮೆ ಕೊಡೋದು. ಆ ರಾಜೀನಾಮೆ ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಅಂಗೀಕಾರವೇ ಆಗಬಾರ್ದು. ಅರೆ, ಅಂಗೀಕಾರ ಆಗದಂಗೆ ರಾಜೀನಾಮೆ ಕೊಡೋದಾ? ಅದು ಹೆಂಗೆ ಅಂದ್ರೆ ಅದನ್ನ ತಿಳ್ಕೊಳ್ಳೋಕೆ ಅಂತಾನೆ ಸಂಸದೀಯ ಪಟುಗಳಿಗೆಲ್ಲ ಫೋನ್ ಮಾಡಿ ಐಡಿಯಾಗಳನ್ನ ಕೇಳಿಕೊಂಡು ಪುಟದಲ್ಲೂ ಬರೆದುಕೊಂಡಿದ್ರಂತೆ. ಹೆಂಗಾದ್ರೂ ಸರಿ ಒಂದೇ ಒಂದು ರಾಜೀನಾಮೆ ಕೊಟ್ಟು ನಮಗೆ ಬೇಕಾಗಿದ್ದೆಲ್ಲ ಪಡ್ಕೋಬೇಕು ಅಂತ ರೆಡಿಯಾಗಿದ್ದವರಿಗೆ ಶಾಕ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಸ್ವತಃ CM DK ಶಿವಕುಮಾರ್. ಇವತ್ತು ಸದಾಶಿವನಗರದ ಮನೆಯಿಂದ ಹೊರಬಂದ CM DK ಶಿವಕುಮಾರ್ ಕೊಟ್ಟ ಒಂದು ಹೇಳಿಕೆ ಹೆಂಗೆಂಗೋ ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದವರ ಐಡಿಯಾನೆಲ್ಲ ಉಲ್ಟಾ ಪಲ್ಟಾ ಮಾಡಿದೆ. ಇಷ್ಟಕ್ಕೂ CM ಹೇಳಿದ್ದೇನು ಅಂದ್ರೆ, ಯಾರಾದ್ರೂ ರಾಜೀನಾಮೆ ಕೊಟ್ರೆ ಡೈರೆಕ್ಟ್ ಅಂಗೀಕಾರ ಮಾಡ್ತೀವಿ ಅಷ್ಟೇ ಅಂತ. ಅತ್ತ CM ಹಿಂಗೆ ಹೇಳ್ತಿದ್ದಂಗೆ ಇತ್ತ ಹೆಂಗೆಂಗೋ ರಾಜೀನಾಮೆ ರೆಡಿ ಮಾಡಿಕೊಂಡು ಕೂಲಿಂಗ್ ಗ್ಲಾಸ್ ಒಳಗಿಂದ ನೋಡ್ತಿದ್ದವರಿಗೆಲ್ಲ ಹೀಟ್ ವೇವ್ ಬಡಿದಂಗಾಗಿದೆ. ಅಪ್ಪಿತಪ್ಪಿ ಈ ಪತ್ರ ನಮ್ಮ ಕೈ ತಪ್ಪಿದ್ರೆ ಇರೋ ಶಾಸಕ ಸ್ಥಾನನೂ ಕೈ ತಪ್ಪೋ ಚಾನ್ಸ್ ಇದೆ ಅಂತ ರಾಜೀನಾಮೆ ಪತ್ರವನ್ನ ಪೇಪರ್ ರಾಕೆಟ್ ರೀತಿ ಮಾಡಿ ಹಾರಿಸಿ ಬಿಟ್ಟಿದ್ದಾರಂತೆ ಕೂಲ್ ಶಾಸಕರು. ನಿನ್ನೆ ಎಲ್ಲ ರೋಷಾವೇಶದಿಂದ ರಾಜೀನಾಮೆ ಕೊಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೆಂಗೆಂಗೋ ರಾಜೀನಾಮೆ ಪತ್ರ ಬರೆದವರಲ್ಲ
ಇವತ್ತು ಮಾಧ್ಯಮದವರಿಗೆ ಏನು ಉತ್ತರ ಕೊಡೋದು ಗೊತ್ತಾಗದೆ ನಾಪತ್ತೆಯಾಗಿದ್ದು ಅದೇ ಅತೃಪ್ತರ ಆಪ್ತ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ನನಗೆ ಈ ಆರಂಭದಲ್ಲಿ ಸರ್ವಜ್ಞರ ಒಂದು ಮಾತು ನೆನಪಾಗ್ತಾ ಇದೆ. ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿಯೂ ಮಾಡದವನು. ಗೋವಿಂದಣ್ಣವ್ರು ಹೇಳಿರ್ತಾರೆ ವೀರೇಂದ್ರಗೆ, ಆಡಿಯೂ ಮಾಡದವನು ಏನು ಅಂತ ಹೇಳಿ. ವೀರೇಂದ್ರ, ಈಗ ರಾಜೀನಾಮೆ ಕೊಡಬೇಕು ಅನ್ನೋಂಥ ಇರಾದೆ ನಿಜಕ್ಕೂ ಇತ್ತು ಅಂತಂದ್ರೆ ಸುಮ್ಮನೆ ಸೈಲೆಂಟಾಗಿ ಹೋಗಬೇಕು, ರಾಜೀನಾಮೆ ಕೊಡಬೇಕು, ಮಾಧ್ಯಮಗಳ ಮುಂದೆ ಸಾಧ್ಯ ಆದರೆ ಬಂದು ಇಂಥ ಕಾರಣಗಳಿಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿ ಹೋಗಬೇಕು. ಸುಮ್ಮನೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ನನ್ನ ಜೊತೆ 20 ಜನ ಇದ್ದಾರೆ, ನನ್ನ ಜೊತೆ 30 ಜನ ಇದ್ದಾರೆ, ನಿನ್ನೆ ಹೇಳಿದವ್ರ ಹಿಂದೆ ಒಬ್ಬರು ಕಾಣಲಿಲ್ಲಪ್ಪ ಇವತ್ತು. ಅದು ಹೆಂಗೆ ಹೇಳಿದ್ರೋ ಏನು ಕಥೆನೋ ಗೊತ್ತಿಲ್ಲ. ಅಂದರೆ ಅಟೆನ್ಷನ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಈ ರೀತಿ ಆಗುತ್ತೆ. ಬಟ್ ಅಟೆನ್ಷನ್ ಕ್ರಿಯೇಟ್ ಮಾಡುವ ಸಂದರ್ಭ ಮತ್ತು ಆ ಅವಕಾಶಗಳು ನಿಜಕ್ಕೂ ವರ್ಕೌಟ್ ಆಗುತ್ತಾ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಈಗ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಇದ್ದರೆ ಹೋಗಬೇಕಾಗಿತ್ತು, ರಾಜೀನಾಮೆ ಕೊಡಬೇಕಾಗಿತ್ತು. ನಿನ್ನೆ ರಾಜೀನಾಮೆ ಕೊಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳಿದವರೆಲ್ಲ ಇವತ್ತು ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈಗ ಮತ್ತೊಂದು ಮಾತಿದೆ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಪಾಟೀಲ್ರೆ. ಏನು ಹೇಳಿ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಅಂದರೆ ಹೊಟ್ಟೆಗೋಸ್ಕರ ಏನೇನೋ ವೇಷಗಳು ಹಾಕ್ತಾರಂತೆ ಪಾಟೀಲ್ರೆ. ಇವರೆಲ್ಲ ಹೊಟ್ಟೆ ಹಾಕಲ್ಲ ಬಿಡ್ರಿ, ಇವ್ರ ಹೊಟ್ಟೆಗಲ್ಲ, ಇವರಿಗೆಲ್ಲ ಹೊಟ್ಟೆಗೂ ಅಲ್ಲ, ಬಟ್ಟೆಗೂ ಅಲ್ಲ, ತಟ್ಟೆಗೂ ಅಲ್ಲ. ಇವ್ರದ್ದೇನು, ಇವರಿಗೆ ಉಳಿದಿದ್ದೆಲ್ಲ ಲೊಳ್ಳೊಟ್ಟೆ. ಇವ್ರದ್ದು ಒಂದೇ ಒಂದು ಇವ್ರಿಗೆ ಬೇಕಾಗಿರೋದು ಈ ಹೊಟ್ಟೆ ತುಂಬಿದವ್ರು ಅಂತಾರಲ್ಲ, ಅಧಿಕಾರದ ಕಟ್ಟೆ. ಆ ಕಟ್ಟೆ ಏರೋ ಸಲುವಾಗಿ ಇದೆಲ್ಲ ನಾನು ಹೇಳದ್ನಲ್ಲ, ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋದು ಇವರಿಗೆ ಅಧಿಕಾರ ನಿಮಿತ್ತಂ ಬಹುಕೃತ ವೇಷಂ ಅಂತ ಮಾಡ್ಬೋದು ನೀವು. ಈ ವೇಷಗಳೆಲ್ಲ ಹಾಕೋದು ಆ ಕಾರಣಕ್ಕಾಗಿ. ದಿನಕ್ಕೊಂದು ವೇಷಗಳು ಬರ್ತಾ ಇರುತ್ತೆ, ನೀವು ನೋಡ್ತಾ ಹೋಗ್ತಾ ಇರ್ತೀರಿ ಪಾಟೀಲ್ರೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತೇನು ನಡೆದಿದೆಯಲ್ಲ, ಬಹುಶಃ ಇದು ಈಗ ನಾವು ಹೇಳಿದ್ವಿ ಆರಂಭದಲ್ಲಿ ಏನಂತ, ಚಾಪೆ ಕೇಳಕ್ಕೆ ತೂರಿದ್ರೆ ರಂಗೋಲಿ ಕೇಳಕ್ಕೆ ತೂರೋದು ಅಂತೇಳಿ ಅಂಥ ಐಡಿಯಾಗಳನ್ನೆಲ್ಲ ಹುಡುಕ್ಬಿಟ್ಟಿದ್ದಾರೆ. ಹೆಂಗಿರ್ಬೇಕು ರೆಸಿಗ್ನೇಷನ್ ಫಾರ್ಮ್ಯಾಟ್, ಹೆಂಗಿರ್ಬೇಕು, ಯಾರ ಕೈಗೆ ಕೊಡಬೇಕು, ಯಾರ ಕೈ ಕೊಟ್ಟರೆ ಅಂಗೀಕಾರ ಆಗೋದಿಲ್ಲ ಪಾಟೀಲ್ರೆ. ಅಂಗೀಕಾರ ಆಗೋದಲ್ಲ ಉದ್ದೇಶ, ಅಂಗೀಕಾರ ಆಗದೇ ಇರೋದು ಹೆಂಗೆ ಅಂತಲೇ ಇವ್ರು ಪ್ಲಾನ್ ಹುಡುಕಿರೋದು. ಈಗ ಹೆಂಗಾದರೂ ಈಗ ಕೆಲಸ ಆಗಬೇಕು ಅಂತಲೇ ಹುಡುಕ್ತಾರಪ್ಪ ದಾರಿ, ಕೆಲಸ ಆಗಬಾರ್ದು ಅಂತಲೇ ಯಾರು ದಾರಿ ಹುಡುಕ್ತಾರೆ ಅಂದರೆ ಇವರು ಇವತ್ತು ಹುಡ್ಕೊಂಡು ಕೂತಿದ್ದಾರೆ ನೋಡಿ. ಈಗ ಇವ್ರು ಹಿಂಗೆಲ್ಲ ದಾರಿ ಹುಡುಕ್ತಾರೆ ಅಂತಲೇ ಗೊತ್ತು, ಆದರೆ ಈ ನಡುವೆ ಈ ಅಂಗೀಕಾರ ಆಗದ ನಡುವಿನ ಅವಧಿಯಲ್ಲಿ ಏನೇನು ಡ್ಯಾಮೇಜ್ ಆಗಬೇಕು ಆಗಿರುತ್ತಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬಂದು DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ, ನೀವು ಹೆಂಗಾರು ರಾಜೀನಾಮೆ ಕೊಡಿ, ನಾವು ಅಂಗೀಕಾರ ಮಾಡ್ತೀವಿ ಅಂದ್ಬಿಟ್ರು ಅವರು. ರಾಜೀನಾಮೆ ಕೊಟ್ರಿ ಅಂದರೆ ಅಂಗೀಕಾರ ಆಯಿತು ಅಂತ ಲೆಕ್ಕ ಅಂದ್ಬಿಟ್ರು ಅವರು. ಹಾಗಾಗಿ ಪಾಟೀಲ್ರೆ, ಈಗ ಯಾರ್ಯಾರು ರಾಜೀನಾಮೆ ಹಂಗೆ ರೆಡಿ ಮಾಡಬೇಕು ಹಿಂಗೆ ರೆಡಿ ಮಾಡಬೇಕು ಅಂತ ಇದ್ದವರೆಲ್ಲ ಎಲ್ಲಿದ್ದಾರೆ, ಒಬ್ಬರು ಪತ್ತೆನೇ ಇಲ್ವಲ್ಲ ಪಾಟೀಲ್ರೆ. ನಿಮ್ಗೇನಾದ್ರು ಸಿಕ್ಕಿದ್ರೆ ನಮ್ಮ ಗೋವಿಂದಣ್ಣಂಗಂತೂ ಸಿಗಲಿಲ್ಲ ಅಂತ ಎಲ್ಲ ಹುಡ್ಕಾಡು ಬಂದ್ರು ಅವರು. ಎಲ್ಲಪ್ಪ ರಾಜೀನಾಮೆ ಕೊಡ್ತೀರಿ ಅಂದವ್ರು ಎಲ್ಲಿದ್ದಾರೆ, ಎಲ್ಲೂ ಬರ್ತಾನೆ ಇಲ್ವಲ್ಲ. ಇಲ್ಲಿ ಸ್ಪೀಕರ್ ಚೇಂಬರ್ ಹತ್ರ ಹೋಗಿ ಬಂದರು, ಸೆಕ್ರೆಟ್ರಿ ಹತ್ರ ಹೋಗಿ ಬಂದರು, ಅಸೆಂಬ್ಲಿ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಬಂದರು. ಯಾರಾದರೂ ಬಂದು ರಾಜೀನಾಮೆ ಕೊಟ್ರಾ? ಇಲ್ಲ, ಯಾರೂ ಕೊಟ್ಟಿಲ್ಲ. ಮತ್ತು ಮೀಡಿಯಾದೆಲ್ಲ ಹೇಳ್ತಾನೆ ಇದ್ದಾರಲ್ಲ, ಬೈಟ್ ಕೊಡ್ತಾನೆ ಇದ್ದಾರಲ್ಲ, ಅದು ನಿಮಗೆ ಗೊತ್ತು ನಮಗೆ ಗೊತ್ತಿಲ್ಲ, ಹಿಂಗಾಗ್ಬಿಟ್ಟಿದೆ ಪಾಟೀಲ್ರೆ. ಅದಕ್ಕೆ ಏನಂದರೆ ಅಧಿಕಾರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಪಾಟೀಲ್ರೆ ನಡೀತಾ ಇದೆ. ನಡೀಲಿ ಮುಂದುವರಿಲಿ. ಇನ್ನು ಏನಂತೀರಿ? ಒಂದು ಈ ಮಧ್ಯದಲ್ಲಿ ಈಗ ಶಾಸಕರು ಯಾರಿಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಈಗ ಸದ್ಯಕ್ಕೆ ಸ್ಪೀಕರು ಇಲ್ಲ, ಯಾರು ರಿಸೈನ್ ತಗೊಳ್ಳೋದು ಅಂತ. ಆದಾಗ್ಯೂ ಹರಿಪ್ರಸಾದ್ ಅವರು ಮಧ್ಯಪ್ರವೇಶ ಮಾಡಿ ಒಂದು ಮಾತನ್ನು ಹೇಳಿದ್ದೇನಂತಂದ್ರೆ, ಶಾಸಕರು ರಾಜೀನಾಮೆ ಕೊಟ್ಟರೆ ತಕ್ಷಣ ಸ್ವೀಕರಿಸೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಹರಿಪ್ರಸಾದ್ ಅವರು ಯಾಕೆ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆದರು, ಅವ್ರಿಗೇನು ಸಂಬಂಧ, ಅವ್ರಿಗೇನು ಅಧಿಕಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಎನಿಹೌ, ಪಕ್ಷದ ಅಧ್ಯಕ್ಷರಾಗಿ ಆ ರೀತಿಯ ಮಾತುಗಳನ್ನು ಆಡಿರ್ಬೋದು, ಆದರೆ ಸಾಂವಿಧಾನಿಕವಾಗಿ ಪಾಟೀಲ್ರೆ ಏನು ಗೊತ್ತಾ, ಇಲ್ಲಿ ನನಗೆ ಕಾಣಿಸಿದ್ದು 2 ಧ್ರುವಗಳು. ಒಬ್ಬರು ಬಂದು ಬೆಳಗ್ಗೆ ಹೇಳ್ತಾರೆ ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡ್ತೀನಿ ಅಂತ, ಮತ್ತೊಬ್ರು ಹೇಳ್ತಾರೆ ಇಲ್ಲ ನಾನು ಅಂಗೀಕಾರ ಮಾಡಲ್ಲ. ನೀವು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ, ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡೂ ಕೂಡ ನೀವು ಸ್ಪಷ್ಟವಾಗಿ ಕಾಣಿಸ್ತಿದೆಯಲ್ಲ. ಒಬ್ರು ಹೇಳಿದ್ರು ನಾವು ಅಂಗೀಕಾರ ಕೊಟ್ಟು ಕೂಡಲೇ ಅಂಗೀಕಾರ, ಮತ್ತು ಎರಡನೇ ಮಾತೇ ಇಲ್ಲ ಅಂತ. ಮತ್ತೊಬ್ರು ಇಲ್ಲಪ್ಪ ನಾನು ಸಮಾಧಾನ ಮಾಡ್ತೀನಿ, ಕೂರ್ಸ್ಕೊಂಡು ಮಾತಾಡ್ತೀನಿ ಅವ್ರನ್ನ ಅಂಗೀಕಾರ ಮಾಡೋಕ್ಕೆ ಹೋಗಲ್ಲ ಅಂತೇಳಿ. ಅಲ್ಲಿಗೆ ಮೆಸೇಜ್ ಈಸ್ ಕ್ಲಿಯರ್ ಪಾಟೀಲ್ರೆ. ಅವರು ಒಂದು ಎಚ್ಚರಿಕೆಯ ದಾಟಿಯಲ್ಲಿ ಆ ಅಧಿಕಾರದ ವಾಣಿಯಲ್ಲಿ ಮಾತಾಡಿದ್ರು. ಇನ್ನೊಬ್ರು ಇಲ್ಲ ಹಂಗಲ್ಲ, ಅದು ಹಂಗಾಗೋದಿಲ್ಲ, ಕೂತ್ಕೊಂಡು ನಾವು ಮಾತಾಡಿ ಸಮಾಧಾನ ಮಾಡ್ತೀನಿ ಅನ್ನೋ ದಾಟಿಯಲ್ಲಿ ಇನ್ನೊಬ್ರು ಮಾತಾಡಿದ್ರು. ಅಲ್ಲಿಗೆ ನಾವು ಹೇಳ್ತಾ ಇರ್ತೀವಲ್ಲ, ಕೇಳ್ತಿರ್ತಾರೆ, ಎಲ್ಲಿದೆ ಬಣ, ಯಾವ ಬಣನೂ ಇಲ್ಲ, ಎಲ್ಲಿದೆ ಗುಂಪು, ಯಾವ ಗುಂಪುಗಾರಿಕೆನೂ ಇಲ್ಲ, ಒಂದೇ ಗುಂಪು ಅಂತಿರ್ತಾರೆ. ಇಲ್ಲಿ ಈ ಹೇಳಿಕೆಗಳೇ ಹೇಳ್ತಾ ಇರುತ್ತೆ, ಎಷ್ಟು ಗುಂಪು ಏನಂತಲಿ ನಾವು ಹೇಳೋದು ಬೇಡ, ನೀವು ಹೇಳೋದು ಬೇಡ, ನಮ್ಮ ಗೋವಿಂದಣ್ಣರು ಹೇಳೋದು ಬೇಡ. ಅವರವರ ಮಾತುಗಳಿದೆಯಲ್ಲ, ಆ ಮಾತುಗಳೇ ಉತ್ತರ ಪಾಟೀಲ್ರೆ. ಅಲ್ಲ ನೋಡಿ ಹೆಂಗೆ ಅಂತಂದ್ರೆ, ಈಗ ಯೂಶಲಿ ರಾಜೀನಾಮೆ ಕೊಡುವಂಥ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಶಾಸಕರು ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಒಂದೇ ಒಂದು ಲೈನಲ್ಲಿ
ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಮುಗಿದೋಯ್ತು. ಅಲ್ಲಿ ಅವ್ರ ಕಾರಣನೂ ಹೇಳುವಂತಿಲ್ಲ, ಯಾಕೆ ರಾಜೀನಾಮೆ ಕೊಟ್ಟೆ ಏನು ಎತ್ತ ಅಂತ ಹೇಳಂಗಿಲ್ಲ. ಒಂದು ಪೇಪರ್ ಮೇಲೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮುಗಿದೋಯ್ತು. ಇವ್ರು ಹೆಂಗೆ ಅಲ್ಲಿ ಜಾಣತನ ಮಾಡಿದ್ರು, ಓ ಹಿಂಗಿದೆಯಾ ಮ್ಯಾಟ್ರು, ಹಂಗಾರೆ ಒಂದು 20 ಲೈನ್ ಬರೆದು ಬಿಡೋಣ, ರಾಜೀನಾಮೆ ಕೊಟ್ಟಂಗೂ ಆಗಿರುತ್ತೆ ರಿಜೆಕ್ಟು ಆಗುತ್ತೆ ಅಂತ. ಭಾಳ ಜಾಣರು. ಅಲ್ಲ ಆದರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ನೀವು 20 ಅಲ್ಲ 50 ಲೈನ್ ಬರ್ಕೊಂಬನ್ನಿ, ನಾನು ಅಂಗೀಕಾರ ಮಾಡ್ತೀನಿ ಅಂತ. ಈಗ 1 ಲೈನು ಬೇಡ 50 ಲೈನ್ ಬೇಡ ಮರಯ್ಯ, ಇವ್ರು ರಿಸೈನ್ ಮಾಡೋದನ್ನ ಎಕ್ಸೆಪ್ಟ್ ಮಾಡ್ಬಿಡ್ತಾರಂತ, ಯಾವನು ಬೇಕು ಸವಾಸ ಅಂತ ಕೂತ್ಬಿಟ್ಟವ್ರೆ. ಪಾಟೀಲ್ರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಈ 50 ಲೈನ್ ಬರ್ದಿರೋದು ಅಷ್ಟೇ ಅಲ್ಲ, ಮತ್ತು ಕೇಳ್ಕೊಂಡ್ರಂತೆ ಇದು ಹೋಗಿ ನಾವೇ ಕೊಟ್ಟರೆ ಅಕ್ಸೆಪ್ಟ್ ಆಗುತ್ತಾ ಅಥವಾ ನಮ್ಮ PA ಕೈಯಲ್ಲಿ ಕಳಿಸಿದ್ರೆ ಅಕ್ಸೆಪ್ಟ್ ಆಗುತ್ತಾ? ಇದು ಅದು ಒಂದು ಇದೆ ನಿಯಮ. ಏನು ಗೊತ್ತಾ, ಅವರೇ ವೈಯಕ್ತಿಕವಾಗಿ ಹೋಗಿ ಇನ್ ಪರ್ಸನ್ ರಾಜೀನಾಮೆ ಪತ್ರ ಕೊಡಬೇಕು ಅಂತಲೂ ಇದೆ ಅದರಲ್ಲಿ. ನೆನ್ನೆ ಯಶವಂತರಾಯಗೌಡ ಪಾಟೀಲ್ರು ಮಾಡಿದ್ರಲ್ಲ, ಅವ್ರು ಆ್ಯಕ್ಚುಲಿ ಫಾರ್ಮ್ಯಾಟ್ ಪ್ರಕಾರ ಮಾಡಿದ್ದಾರೆ. ಅವ್ರು ಒಂದೇ ಸಾಲಲ್ಲಿ ಬರೆದಿದ್ದಾರೆ ಮತ್ತು ಇನ್ ಪರ್ಸನ್ ಅವರೇ ಹೋಗಿ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ಅದು ಫಾರ್ಮ್ಯಾಟು. ಇದು ಎಷ್ಟೋ ಸತಿ ಪಾಟೀಲ್ ನಿಮ್ಗೆ ಹೇಳ್ತೀನಿ, ಸ್ಪೀಕರ್ ಎಲ್ಲೋ ಯಾವುದೋ ಊರಲ್ಲಿ ಇರ್ತಾರೆ, ಎಷ್ಟೋ ಜನ MLAಗಳು ಹುಡ್ಕೊಂಡು ಹೋಗಿ ಆ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಸ್ಪೀಕರ್ ಕೈ ಕೊಟ್ಟರು ಬಂದಿರೋ ಉದಾಹರಣೆಗಳು ಇದೆ. ಇಲ್ಲಿ ಏನೇನೆಲ್ಲ ಹುಡುಕಿದೆ ಅಂದರೆ ನಾನು ಹೇಳಿದ್ನಲ್ಲ, ರಂಗೋಲಿ ಕೆಳಗೆ ತೋರೋದು, ಆ ರೀತಿಯ ದಾರಿಗಳು. PA ಕೈಯಲ್ಲಿ ಕಳ್ಸೋದ, ನಮ್ಮ PRO ಕೈಯಲ್ಲಿ ಕಳ್ಸೋದ, OSD ಕೈಯಲ್ಲಿ ಕಳ್ಸೋದ, PS ಕೈಯಲ್ಲಿ ಕಳ್ಸೋದ. ಯಾರ ಕೈಯಲ್ಲಿ ಕಳಿಸಿದ್ರೆ ಅಂಗೀಕಾರ ಆಗಲ್ಲ. ಇದು ಹೆಂಗೆ ಕೊಟ್ಟರೆ ಅಂಗೀಕಾರ ಆಗಲ್ಲ, ಯಾರ ಕೈಯಲ್ಲಿ ಕೊಟ್ಟರೆ ಅಂಗೀಕಾರ ಆಗಲ್ಲ. ಮತ್ತು ಸ್ಪೀಕರ್ ಹೆಂಗಿದ್ರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ. ಹಾಗಾದರೆ ಹೆಂಗೆ ಕಾರ್ಯದರ್ಶಿ ಕೈಯಲ್ಲಿ ಕೊಡೋದ, ಯಾರ ಕೈಯಲ್ಲಿ ಕೊಡೋದು? ಹಂಗಾಮಿ ಸ್ಪೀಕರ್ ಬಂದಿದ್ದಾರಲ್ಲ ಈಗ, ಅವ್ರ ಕೈಯಲ್ಲಿ ಕೊಟ್ಟರೆ ಹೆಂಗೆ? ಇದೆಲ್ಲ ಕಾನೂನುಗಳನ್ನ ಹುಡ್ಕಾಡಿದ್ದಾರೆ. ಇಷ್ಟೆಲ್ಲ ಕಾನೂನು ಹುಡ್ಕಾಡಿರೋದು ಏನಕ್ಕೆ ಪಾಟೀಲ್ರೆ? ಓಕೆ, ಆಗಬಾರ್ದು, ಅಂಗೀಕಾರ ಆಗಬಾರ್ದು ಅನ್ನೋದು ಮೂಲ ಉದ್ದೇಶ. ಅಂದರೆ ನಾವು ಹೇಳಿದ್ವಲ್ಲ, ಸ್ವರ್ಗಕ್ಕೆ ಹೋಗ್ಬೇಕು, ಸ್ಥಾನಮಾನ ಸಿಗಬೇಕು, ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗಬೇಕು, ಆದರೆ ಹೋಗ್ಬೇಕು ಪಾಟೀಲ್ರೆ. ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಬಾರ್ದು, ಎಲ್ಲ ಸಿಗಬೇಕು. ಈ ರೀತಿಯ ಪ್ಲಾನ್ ಇದು ಪಾಟೀಲ್ರೆ, ಅಷ್ಟೇ. ಓಕೆ, ಫೈನ್. ಎರಡನೇ ಸ್ಟೋರಿ ಹೋಗೋಣ. ನೋಡಿ, ಎಂತೆಂಥ ಟ್ರಬಲ್ಗಳನ್ನೆಲ್ಲ ಶೂಟ್ ಮಾಡಿದ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾದರೆ ಆ ಟ್ರಬಲ್ನ ಶೂಟ್ ಮಾಡೋ ಟ್ರಬಲ್ ಶೂಟರ್ ಯಾರು ಅಂತ ಕೇಳಿದ್ರೆ, ಅದೇ ಟ್ರಬಲ್ ಶೂಟರೇ ರೆಡಿ ಮಾಡಿರೋ ಮೂರು ಟ್ರಬಲ್ ಶೂಟರ್ಗಳ ಕಾರುಬಾರು ಹೇಳಿದ್ದು ಗೋವಿಂದಣ್ಣ ಅನ್ನೋ ನಮ್ಮ ಪಾಲಿನ ಟ್ರಬಲ್ ಶೂಟರ್. SM ಕೃಷ್ಣ CM ಆಗಿದ್ದಾಗ ಸೆಟ್ ದೋಸೆ ಟೀಮ್ ಅಂತ ಇತ್ತು. ಸಿದ್ದರಾಮಯ್ಯ CM ಆಗಿದ್ದಾಗ ಒಂದ್ ಕಡೆ SBM ಅಂತ ಒಂದು ಟೀಮ್ ಇದ್ರೆ, ಇನ್ನೊಂದು ಕಡೆ SPG ಅಂತ ಮತ್ತೊಂದು ಗ್ರೂಪ್ ಇತ್ತು. ಹಾಗೆ ಈಗ DK ಶಿವಕುಮಾರ್ ಸರ್ಕಾರದ ಟ್ರಬಲ್ ಶೂಟ್ ಮಾಡೋಕೆ ಈ RAF ಟೀಮ್ ಹುಟ್ಕೊಂಡಿದೆ ಅಂತ ಎಲ್ಲೂ ಸುದ್ದಿಯಾಗದ ಸುದ್ದಿಯನ್ನ ಹೇಳೋಕೆ ಅಂತಾನೆ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಇದ್ಯಾವ್ದಿದು RAF ಟೀಮು? ಅದು DK ಟ್ರಬಲ್ಗಳನ್ನೇ ಶೂಟ್ ಮಾಡೋ ಟೀಮು. ಯಾರ್ಯಾರಿದ್ದಾರೆ ಅದರಲ್ಲಿ? ಹೆಂಗೆ ಕೆಲಸ ಮಾಡ್ತಿದೆ ಆ ಟೀಮು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ ಬಿಟ್ರು ನೋಡಿ DK ಸರ್ಕಾರದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮಿನ ಕಥೆ. ವಿಷಯ ಏನಪ್ಪ ಅಂದ್ರೆ, ಸಂಪುಟ ವಿಸ್ತರಣೆ ಆಗ್ತಿದ್ದಂತೆ ಭುಗಿಲೆದ್ದ ಅಸಮಾಧಾನದ ಪರಿಣಾಮ ಒಬ್ಬೊಬ್ಬರಾಗಿ ಶಾಸಕರು ರಾಜೀನಾಮೆ ಘೋಷಣೆ ಮಾಡಿದ್ರಲ್ಲ. ಆಗ ಸ್ವತಃ DK ಶಿವಕುಮಾರ್ ಅವರೇ ಟಿವಿ ನೋಡ್ತಾ ಯಾರ್ಯಾರನ್ನ ಹೆಂಗೆಂಗ್ ಸಮಾಧಾನ ಮಾಡಬೇಕು ಅಂತ ನೋಟ್ ಮಾಡಿಕೊಂಡಿದ್ದನ್ನ ಸದಾಶಿವನಗರದ ಮೂಲಗಳೇ ಖಚಿತಪಡಿಸಿದ್ವು. ಆದರೆ ಅದೇ ಮೂಲಗಳ ಕಣ್ಣಿಗೆ ಕಂಡ ಮತ್ತೊಂದು ಆಕ್ಷನ್ ಏನಪ್ಪ ಅಂದ್ರೆ, ಮಂತ್ರಿ ಪಟ್ಟ ಸಿಕ್ಕದ ಕಾರಣಕ್ಕೆ ಸಿಡಿದೆದ್ದ ಶಾಸಕರನ್ನೆಲ್ಲ CM ತಾವೇ ಸ್ವತಃ ಹೋಗಿ ಮಾತನಾಡಿಸಿ ಸಮಾಧಾನ ಮಾಡೋಕ್ಕೆ ಆಗಲ್ವಲ್ಲ, ಅದಕ್ಕೆ ರೆಡಿ ಮಾಡಿದ್ದು ಈ RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮು. ನಿನ್ನೆ ಸಂಜೆಯಿಂದಲೇ ಶುರುವಾಗಿದ್ದ ರಾಜೀನಾಮೆ ಪರ್ವಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ರಾತ್ರೋರಾತ್ರಿ ರೆಡಿಯಾಗಿದ್ದು ಈ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮು. ಇದರಲ್ಲಿ ಯಾರ್ಯಾರಿದಾರಪ್ಪ ಅಂದ್ರೆ, ನಿನ್ನೆಯಷ್ಟೇ ಮಂತ್ರಿಯಾದ HC ಬಾಲಕೃಷ್ಣ, ಚಲುವರಾಯಸ್ವಾಮಿ ಹಾಗೂ DK ಸಾಹೇಬ್ರು CM ಆಗಿದ್ರೆ ಸಾಕು ನಾನು ಮಂತ್ರಿ ಆದ ಹಾಗೆ ಅಂತ ಹೇಳುವ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ರು, DK ಯೂತ್ ಟೀಮಿನ ಫೇಸು BV ಶ್ರೀನಿವಾಸು ಹಾಗೂ ಹಿನ್ನೆಲೆಯಲ್ಲಿ MLC ರವಿ ಈ ಟೀಮಿನ ಸದಸ್ಯರು. ಇತ್ತ ರಾತ್ರಿ ಇಡೀ ನಿದ್ರೆ ಮಾಡದ ನಿಶಾಚರಿ ಮೂಲಗಳ ಪ್ರಕಾರ ಈ RAF ಟೀಮು ರಾತ್ರಿ ಮಾಡಿದ್ದೇನಪ್ಪ ಅಂದ್ರೆ, ರಾತ್ರೋರಾತ್ರಿ ಈ ಟೀಮು ಫೀಲ್ಡಿಗಿಳಿದಿದೆ.
ಯಾರ್ಯಾರೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಮಾತಾಡಿದ್ರು ಅವರಿಗೆಲ್ಲ ಫೋನ್ ಮಾಡಿ ಆಗಿದ್ದಾಯ್ತು, ಮುಂದೇನಾಗಬೇಕು ಅಂತ ಮಾತಾಡೋಣ, ನಿಮ್ಮನ್ನ CM ಹತ್ರ ಕರ್ಕೊಂಡು ಹೋಗಿ ಅವ್ರ ಜೊತೆಯೇ ಮಾತಾಡಿಸ್ತೀವಿ, ಅದೇನಿದ್ರು ಮಾಡೋಣ, ರಾಜೀನಾಮೆ ಒಂದು ಕೊಡಬೇಡಿ, ಅಪ್ಪಿ ತಪ್ಪಿ ಕೊಟ್ರೆ ಅಂಗೀಕಾರ ಮಾಡಿಬಿಡ್ತಾರೆ, ಆಮೇಲೆ ನಿಮಗೆ ಪ್ರಾಬ್ಲಮ್ಮು ಅಂತೆಲ್ಲ ಮನವೊಲಿಸಿದಾರಂತೆ. RAF ಟೀಮಿನ ಮೆಂಬರ್ಗಳು ಫೋನ್ ಮಾಡಿ CM ಜೊತೆ ಮಾತಾಡಿಸ್ತೀವಿ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ ಮೇಲೆ ಅದ್ರ ಜೊತೆ ಅಪ್ಪಿ ತಪ್ಪಿ ನೀವು ರಾಜೀನಾಮೆ ಕೊಟ್ರೆ ಅಂಗೀಕಾರ ಮಾಡೇ ಬಿಡ್ತಾರೆ, ಹುಷಾರು ಅಂತ ಒಂದು ಡೋಸ್ ಕೊಟ್ಟ ಮೇಲೆ ಇದ್ಯಾಕೋ ರಾಜೀನಾಮೆ ಬ್ಲ್ಯಾಕ್ ಮೇಲೂ ವರ್ಕ್ ಆಗಲ್ಲ ಅಂತ ಈ ಶಾಸಕರಿಗೂ ಅನ್ನಿಸಿದೆ. ಏನೋ ಹೆದರ್ಸೋಣ ಅಂತ ರಾಜೀನಾಮೆ ಕೊಟ್ಟು ಆಮೇಲೆ ನಮ್ಮ ಗ್ರಾಚಾರಕ್ಕೆ ಅಂಗೀಕಾರ ಮಾಡಿಬಿಟ್ರೆ ಆಗ ಎಲೆಕ್ಷನ್ ಮಾಡೋನು ಯಾವನು ಅಂತ ತಮ್ಮಷ್ಟಕ್ಕೆ ತಾವೇ ಅಂದ್ಕೊಂಡು ಕೂಲಾಗಿ CM ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅತೃಪ್ತ ಶಾಸಕರು. ಹೀಗೆ ಡೋಂಟ್ ಕೇರ್ ಅಂತ ಹೊರಟಿದ್ದ ಶಾಸಕರನ್ನ ಈ RAF ಟೀಮು ಒಂದೇ ಒಂದು ಡೋಸಲ್ಲೇ ಡಲ್ ಹೊಡೆಯೋ ಹಾಗೆ ಮಾಡಿರೋದು ಆ RAF ಟೀಮಿನ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಳುವಂತಹ ಟ್ರಬಲ್ ಶೂಟರ್ 3 ಟ್ರಬಲ್ ಶೂಟರ್ಗಳನ್ನ ರೆಡಿ ಮಾಡಿದ್ದಾರಂತೆ ಈ ಟ್ರಬಲ್ ಅನ್ನ ಶೂಟ್ ಮಾಡೋದಕ್ಕೆ ಅಂತ. ಈ ಎಲ್ಲ ಟ್ರಬಲ್ಗಳ ವಿಚಾರ ಕೇಳಿ ನನಗೊಂದು ಫೇಮಸ್ ಡೈಲಾಗ್ ನೆನಪಾಗ್ತಾ ಇದೆ ವೀರೇಂದ್ರ, ನೆನಪಿರ್ಬೇಕು ನಿಮಗೆ, ಅದು ಕೇಳಿದ್ದೀರಾ? ಡೋಂಟ್ ಟ್ರಬಲ್ ದ ಟ್ರಬಲ್, ಇಫ್ ಯು ಟ್ರಬಲ್ ದ ಟ್ರಬಲ್, ಟ್ರಬಲ್ ಟ್ರಬಲ್ಸ್ ಯು, ಐ ಆಮ್ ನಾಟ್ ದ ಟ್ರಬಲ್, ಐ ಆಮ್ ದ ಟ್ರೂತ್ ಅನ್ನೋ ಡೈಲಾಗ್ ಕೇಳಿದ್ದೀರಾ? ಭಾಳ ಫೇಮಸ್ ಡೈಲಾಗ್ ಅಲ್ಲ ಪಾಟೀಲ್, ಅದು ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರೋ ಡೈಲಾಗ್ ಅದು. ಟ್ರಬಲ್ ಯಾರಾಗ್ತಾ ಇದಾರೆ, ಟ್ರಬಲ್ ಶೂಟ್ ಯಾರು ಮಾಡ್ತಿದ್ದಾರೆ ಅಂತ ಇಲ್ಲಿ ಬಾರಿ ಮಜವಾಗಿದೆ. ಟ್ರಬಲ್ ಶೂಟರ್ಗೆ ಟ್ರಬಲ್, ಇಲ್ಲಿ ಬೇರೆ ಯಾರಿಗೂ ಅಲ್ಲ. ಯಾರು ಟ್ರಬಲ್ ಶೂಟರು ಅವರಿಗೆ ಟ್ರಬಲ್ ಎದುರಾಗಿರೋದ್ರಿಂದ ಅವರು ಹೊಸ ಟ್ರಬಲ್ ಶೂಟರ್ಗಳನ್ನ ಹುಟ್ಟಾಕ್ತಾ ಇರೋದು ಇದು. ಅದಕ್ಕೋಸ್ಕರ ಒಂದು ಟೀಮ್ ಏನು RAF ಅಂತ, ಇದು ಎಲ್ಲ ಸರ್ಕಾರದಲ್ಲೂ ಇರುತ್ತೆ ಪಾಟೀಲ್ರೆ, ಹೊಸ್ತಲ್ಲ. ಈಗ SM ಕೃಷ್ಣ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಹಾಗೂ HK ಪಾಟೀಲ್ರು, ಈ 3 ಜನರನ್ನ ಪೇಪರಲ್ಲೂ ಬರಿತಾ ಇದ್ರು. ಒಂದು ಸೆಟ್ ದೋಸೆ ಗ್ರೂಪ್ ಅಂತ, ಎಲ್ಲ 3 ಜನ ಎಲ್ಲೋದ್ರು ಒಟ್ಟಿಗೆ, ಮೀಡಿಯಾ ಮುಂದೆ ಬಂದರು ಒಟ್ಟಿಗೆ, ಕ್ಯಾಬಿನೆಟ್ಟಿಗೆ ಹೋದ್ರು ಒಟ್ಟಿಗೆ, ಹೀಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋರು ಅವರು. ಸೊ ಆ ಟೀಮ್ನ ಸೆಟ್ ದೋಸೆ ಟೀಮ್ ಅಂತ ಕರೆಯೋರು. ಅವಾಗ ನಾನು ಹೇಳ್ತಾ ಇರೋದು 99ರಿಂದ 2004 ಅವಧಿಯ ಸಮಯ ಪಾಟೀಲ್ರೆ. ಅವಾಗ ಈಗ ಭಾಳ ಫೇಮಸ್ ಇವರು ಆ ರೀತಿ. ಇವತ್ತು ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಧರ್ಮಸಿಂಗ್ ಅವರು ನಮ್ಮ ನಡುವೆ ಇಲ್ಲ, ಅವರ ಪುತ್ರ ಇವರು DK ಶಿವಕುಮಾರ್ ಅವರ ಕ್ಯಾಬಿನೆಟ್ಟಲ್ಲಿ ಸಚಿವರಾಗಿದ್ದಾರೆ. HK ಪಾಟೀಲ್ರು ಇದೇ ಕ್ಯಾಬಿನೆಟ್ ಸೇರಬೇಕು ಅಂತೇಳಿ ಪ್ರಯತ್ನ ಪಟ್ಟು ಕೂಡ ಸೇರಕ್ಲಿಕ್ಕೆ ಆಗಿಲ್ಲ ಅನ್ನೋಂಥದ್ದು. ಇನ್ನು ಹಿಂದೆ 2013ರಿಂದ 2018 ನಡುವೆ ಪಾಟೀಲ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತಲ್ಲ, ಆಗಲೂ 2 ಟೀಮ್ ಇತ್ತಲ್ಲಿ. ಒಂದು SBM ಅಂತ ಭಾಳ ಫೇಮಸ್ಸು. ಯಾರ್ಯಾರು SBM ಅಂದರೆ ಪಾಟೀಲ್ರೆ? ಸೋಮಶೇಖರ್, S ಫಾರ್ ಸೋಮಶೇಖರ್, B ಫಾರ್ ಬೈರ್ತಿ ಬಸವರಾಜ್, M ಫಾರ್ ಮುನಿರತ್ನ. ಈ 3 ಜನ ಎಲ್ಲೋಗ್ಲಿ ಎಲ್ಲಿ ಬರಲಿ ಎಲ್ಲೋದ್ರೂ ಒಟ್ಟೊಟ್ಟಿಗೆ, CLP ಮೀಟಿಂಗ್ ಹೋದ್ರು ಒಟ್ಟಿಗೆ, ಮುಖ್ಯಮಂತ್ರಿಗಳನ್ನ ಭೇಟಿ ಹಾಕೋದ್ರು ಒಟ್ಟಿಗೆ, ಅನುದಾನ ಕೇಳಕ್ಕೆ ಹೋದ್ರು ಒಟ್ಟಿಗೆ. ಈ ಒಂದು ಕ್ಯಾಂಟೀನ್ ಆಯ್ತಲ್ಲ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರಲ್ಲ, ಅದು ಆ್ಯಕ್ಚುಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದಂಥ CM ಇಬ್ರಾಹಿಂ ಅವರು ಒಂದು ಪ್ರಪೋಸಲ್ ಕೊಡ್ತಾರೆ, ಅಯ್ಯ ಕ್ಯಾಂಟೀನ್ ಅಂತ ಮಾಡಿ, ಸಿದ್ದರಾಮಯ್ಯ ಅಂತ ಇದೆ, ಅಯ್ಯ ಕ್ಯಾಂಟೀನ್ ಅಂತ ಮಾಡಿ ಅಂತಲಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಅದು ರೆಡಿ ಆಗಿರುತ್ತೆ, ಅಯ್ಯ ಕ್ಯಾಂಟೀನಲ್ಲಿ ಎಲ್ಲ ತಯಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಗ ಇದೇ SBM ಟೀಮ್ ಹೋಗ್ಬಿಟ್ಟು ಇಲ್ಲ ಇದು ಇಂದಿರಾ ಕ್ಯಾಂಟೀನ್ ಅಂತ ಆಗಬೇಕು, ಇಂದಿರಾ ಗಾಂಧಿ ಅವ್ರ ಹೆಸರಿಡಬೇಕು ಅಂತೇಳಿ ಅವ್ರು ಪ್ರಪೋಸಲ್ ಇಟ್ಟು CLP ಸಭೆಯಲ್ಲಿ ಅದು SBM ಟೀಮ್ನ ಮೊದಲ ಯಶಸ್ಸು ಅಂತೇಳಿ ಹೇಳ್ಕೊತಾರೆ ಅವರು. ಅದಾದಮೇಲೆ ಅನುದಾನ ಕೇಳಲಿಕ್ಕೆ ಅವ್ರು 3 ಜನ ಒಟ್ಟೊಟ್ಟಿಗೆ ಹೋಗಿ ಬೆಂಗಳೂರಲ್ಲಿ ಹೈಯೆಸ್ಟ್ ಅನುದಾನ ತೊಗೊಂಡವರು ಅನ್ನೋಂಥದ್ದು ಆಯಿತು ಬಿಡಿ. ಅದ್ರ ಜೊತೆಗೆ ಮತ್ತೊಂದು ಟೀಮ್ ಇತ್ತು ಅವಾಗ, 3 ಜನ SPG ಟೀಮ್ ಅನ್ನೋರು. ಯಾರ್ಯಾರು ಅಂದರೆ ಉಗ್ರಪ್ಪ, ಅಶೋಕ್ ಪಟ್ಟಣ್ ಹಾಗೂ HM ರೇವಣ್ಣ. ಅಂದರೆ ಏನೇ ಇದ್ದರೂ ಫಸ್ಟು ದಿನ ಬೆಳಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇವ್ರದ್ದು, ಏನು ಇಶ್ಯೂ ಆರು ಇರಲಿ ಅದಕ್ಕೆ ಉತ್ತರ ಕೊಡೋದು. ವಿರೋಧ ಪಕ್ಷದ ನಾಯಕರು ಮಾತಾಡಿರಲಿ, ಯಾವ ನಾಯಕರೇ ಮಾತಾಡಿರಲಿ, ಅದಕ್ಕೆ ಇವ್ರದ್ದೊಂದು ಉತ್ತರ. ಮೋದಿಯಿಂದ ಹಿಡಿದು ಇಲ್ಲಿ ಈ ಮುಖ್ಯಮಂತ್ರಿ ಗಾದಿ ಬಗ್ಗೆ ಯಾರು ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇದ್ದು ಈ ಟೀಮು. ಈಗ ಅಂಥದ್ದೇ ಒಂದು ಟೀಮ್ನ ರೆಡಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ರೆಡಿ ಆಗ್ಬಿಟ್ಟಿದೆ ಇದು. ಯಾವಾಗ ರಾಜೀನಾಮೆ ಪರ್ವ ಶುರು ಆಯ್ತಲ್ಲ ಪಾಟೀಲ್ರೆ, ನಿನ್ನೆ ಆ್ಯಕ್ಚುಲಿ ಇದೆಲ್ಲ ನಾವು ತೋರಿಸ್ತಾ ಇದ್ವಲ್ಲ. ಈಗ ನಾವು ಮೊದಲಿನ ಸ್ಟೋರಿಯಲ್ಲಿ ಮಾತಾಡ್ತಾ ಇದ್ವಲ್ಲ, ಈಗ DK ಶಿವಕುಮಾರ್ ಅವರು ನೀವು ಹೆಂಗ್ ರಿಸೈನ್ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ ನಂತರ ರಿಸೈನ್ ಕೊಡೋ ಧೈರ್ಯ ಯಾರು ಮಾಡ್ತಾ ಇಲ್ಲ ಅಂದಮೇಲೆ ಈ RF ಏನು ಕೆಲಸ ಇರ್ಲಿಕ್ಕಿಲ್ಲ. ಅದು ಯಾವಾಗ ಕೊಟ್ಟಿದ್ದು ಸ್ಟೇಟ್ಮೆಂಟು? ಬೆಳಗ್ಗೆ. ನಿನ್ನೆ ರಾತ್ರಿ ಎಲ್ಲ ಏನಾಯ್ತು ಗೊತ್ತಾ ಪಾಟೀಲ್ರೆ ನಿಮಗೆ? ರಾತ್ರಿ 1 ಗಂಟೆ ಗೋವಿಂದಣ್ಣರು ಫೋನ್ ಮಾಡಿದ್ರು. 1 ಗಂಟೆ ಗೋವಿಂದಣ್ಣರು ಫೋನ್ ಮಾಡಿದ್ದು 1:07 ನಮ್ಮದಕ್ಕೆ ನ್ಯೂಸ್ ಬಂದಿದೆ. ಬೆಳಗ್ಗೆ 7 ಗಂಟೆಗೆ ಲೈವ್ ಹೋಗಿದೆ. ಅದು ಭಾರಿ ಮಜವಾಗಿದೆ ಅದು ಪಾಟೀಲ್ರೆ. ರಾತ್ರಿ ಎಲ್ಲ ನಮ್ಗೆ ಗೋವಿಂದಣ್ಣರಿಗೆ ಏನು ಪುರ್ತಿಲ್ಲ, ಅವ್ರು ರಾತ್ರಿ ಎಲ್ಲ ನಿಶಾಚರಿ ಅವರು ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ.
ರಾತ್ರಿ ಆಗಿರೋ ಕಾರ್ಯಾಚರಣೆಯೇ ಜಾಸ್ತಿ ಪಾಟೀಲ್ರೆ. ಏನಾಗಿದೆ ಗೊತ್ತಾ, ರಾತ್ರಿ ಇದೇ RAF ಟೀಮು ರಾತ್ರಿ 2 ಗಂಟೆಗೆ ಇದೇ ಸಂಗಮೇಶ್ವರ್ ಅವ್ರಿಗೆ ಫೋನ್ ಮಾಡಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ನೋಡೋಣ, ಏನು ಮಾಡಬೇಡಿ ಹಿಂಗೆಲ್ಲ, ಹಿಂಗೆ ಮತ್ತೆ ನೀವೇನಾದ್ರು ಅಪ್ಪಿತಪ್ಪಿ ರಾಜೀನಾಮೆ ಕೊಟ್ಬಿಟ್ರೆ ಅಂಗೀಕಾರ ಮಾಡಿಬಿಡ್ತಾರೆ ಅಂತ ರಾತ್ರಿನೇ ಹೇಳಿದ್ದಾರೆ ಇವರು. ಹಂಗೆ ಹೇಳಿ ಅವ್ರನ್ನೆಲ್ಲ ಅಡ್ಡ ಹಾಕಿರೋದು. ಇವರು ಸ್ಟೇಟ್ಮೆಂಟ್ ಕೊಡೋಕ್ಕೂ ಮೊದಲೇ ಆ ಮೆಸೇಜಲ್ಲಿ ಹೋಗಿದೆ, ನಿಮಗೆ ಏನಾಗಬೇಕು ಹೇಳಿ ಮಾಡ್ಕೊಳ್ಳೋಣ ಅಂತೆಲ್ಲ. ಈ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದರಲ್ಲಿ ಮತ್ತೊಬ್ರು ಇದ್ದಾರೆ, BV ಶ್ರೀನಿವಾಸ್ ಅಂತ. ಅವ್ರು ಫೋನ್ ಮಾಡಿ ಇವರೆಲ್ಲ ಯಾರು MLA ಇದ್ದಾರೆ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಅವ್ರೇನು ಗೊತ್ತಾ ಅವ್ರ ಪ್ಲಾನು, ಅವ್ರು MLAಗೆ ಮಾತಾಡೋದಲ್ಲ, MLA ಮನೆಯವರಿಗೆ, MLA ಮಕ್ಕಳಿಗೆ, MLA ಅಣ್ಣಂಗೆ, MLA ತಮ್ಮಂಗೆ ಅವ್ರನ್ನ ಕಟ್ಟಾಕೋದು. ನೋಡಿ ಹೇಳಿ ಅಂತೇಳಿ. ಅಂದರೆ ಹೆಂಗೆಲ್ಲ RAF ವರ್ಕ್ ಆಗಿದೆ ಅನ್ನೋದಕ್ಕೆ ನಿನ್ನೆ ಇಡೀ ರಾತ್ರಿ ನಡೆದಂಥ ಕಾರ್ಯಾಚರಣೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಪಾಟೀಲ್ರೆ. ಓಕೆ, ನೆಕ್ಸ್ಟ್ ಸ್ಟೋರಿ ನೋಡೋಣ. ಆಗಲಿ. ಮೈಸೂರಿನ ವರುಣಾ ನಾಲೆ ಅಕ್ಕಪಕ್ಕ ನಿಂತು ಉದಯಿಸ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದವರ ವಿರುದ್ಧ ಕೆಂಡ ಕಾರಿದ ತನ್ವೀರ್ ಸೇಠ್ ಅವರ ಪಾಲಿಗೆ ಅಧಿಕಾರದ ಸನ್ಸೆಟ್ ಆಗಿದೆ. ರಾಜಕಾರಣದಲ್ಲಿ ಉದಯಿಸ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡದೇ ಇದ್ರೆ ಸಂಧ್ಯಾಕಾಲದ ಸೂರ್ಯ ಹೆಂಗೆ ಕೆಂಡ ಸುರಿಸ್ತಾನೆ ಅನ್ನೋದು ನಮ್ಮ ಗೋವಿಂದಣ್ಣಂಗೆ ಮೈಸೂರಲ್ಲಿ ಕಿವಿಗೆ ಬಿದ್ದ ಗುಸುಗುಸುವಿನಿಂದ ಗೊತ್ತಾಗಿದೆ. ಅದೇನೋ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಕೊಂಬ. ಅಧಿಕಾರ ಇಲ್ಲದೆ ಕತ್ಲಲ್ಲಿದ್ದಾಗ ಮಾತೆತ್ತಿದ್ರೆ ಉದಯಿಸುತ್ತಿರುವ ಸೂರ್ಯನಿಂದ ಸಮಸ್ಯೆ ಅಂತಿದ್ರು. ಹಾಗೇನೆ ಕತ್ಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಈಗ ನೋಡಿದ್ರೆ ಸಂಧ್ಯಾಕಾಲದಲ್ಲಿರುವ ಸೂರ್ಯ ಇವರ ನಿದ್ದೆಗೆಡಿಸಿದ್ದಾಯ್ತು. ಮೈಸೂರಲ್ಲಿ ಮುಂದೈತೆ ಮಾರಿ ಹಬ್ಬ ಅಂತ ಮತ್ತೆ ಒಗಟೊಗಟಾಗಿ ಮಾತಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ನಮಗೋ ಈ ಗಾದೆ ಮಾತು ಒಗಟು ಎಲ್ಲ ಬಿಡ್ಸೋಕ್ ಬರಲ್ಲ, ಅದಕ್ಕೆ ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಯಾವ ಸೂರ್ಯ ಯಾರಿಗೆ ಸಮಸ್ಯೆ ಮಾಡಿದ್ದು? ಮೈಸೂರಲ್ಲಿ ನಡೆಯೋದು ಚಾಮುಂಡಿ ಹಬ್ಬ, ಈಗ ಬೇರೆ ಆಷಾಢ ಶುಕ್ರವಾರ ನಡೀತಾ ಇದೆ, ಅದ್ಯಾವುದು ಮೈಸೂರು ಮಾರಿ ಹಬ್ಬ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ರಾಜಕೀಯದ ಮಾರಿ ಹಬ್ಬದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದು, ಅದರ ಬೆನ್ನಿಗೆ ನಡೆದ ಬಿಗ್ ಹೈಡ್ರಾಮಾ ಎಲ್ಲ ನೋಡಿದಿರಿ. ಅದೇ ಮೈಸೂರಿನ ಮೂಲಗಳ ಖಚಿತ ಮಾಹಿತಿಯ ಪ್ರಕಾರ ತನ್ವೀರ್ ಸೇಠ್ಗೆ ಯಾಕೆ ಸಚಿವ ಸ್ಥಾನ ಕೈತಪ್ಪಿ ಹೋಯಿತು ಅಂದ್ರೆ, ಸಿದ್ದರಾಮಯ್ಯ ಹಾಗೂ ತನ್ವೀರ್ ಸೇಠ್ ನಡುವಿನ ಮುಸುಕಿನ ಗುದ್ದಾಟ ಏನು ಹೊಸದಲ್ಲ. ಆದರೆ ಈ ರಾಜಕೀಯ ಹೋರಾಟ ತಿರುವು ಪಡೆದಿದ್ದು ಯಾವಾಗ ಅಂದ್ರೆ, DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಬಂದ ಆರಂಭದ ವರ್ಷದಲ್ಲಿ. ಆಗ ನಡೆದ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಚ್ಛೆಗೆ ವಿರುದ್ಧವಾಗಿ ಇದೇ ತನ್ವೀರ್ ಸೇಠ್ ಅವರ ನೇತೃತ್ವದಲ್ಲಿ JDSಗೆ ಬೆಂಬಲ ನೀಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ JDSಗೆ ಮೇಯರ್ ಸ್ಥಾನ ಬಿಟ್ಟುಕೊಡಲಾಗಿತ್ತು. ಇದರಿಂದ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಕ್ಷುದ್ರರಾಗಿದ್ರು ಅಂದ್ರೆ, ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿತ್ತು. ಮಧುಯಾಶ್ಕಿ ಗೌಡ ಅವರನ್ನ AICC ವೀಕ್ಷಕರನ್ನಾಗಿ ಕಳುಹಿಸಿ ತನಿಖೆ ಮಾಡಿಸಿತ್ತು. ಕಡೆಗೆ ಪಕ್ಷದಿಂದ ತನ್ವೀರ್ ಸೇಠ್ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿತ್ತು. ಹಾಗೆ ಆರಂಭಗೊಂಡ ಬಹಿರಂಗ ಸಮರ ಇತ್ತೀಚೆಗೆ ಮತ್ತೊಂದು ಹಂತಕ್ಕೆ ಏರಿತ್ತು. ಅದೇ ಉದಯಿಸುತ್ತಿರುವ ಸೂರ್ಯನ ಸಮಸ್ಯೆ. ಇನ್ನು ಮೈಸೂರಿನ ಬಲ್ಲ ಮೂಲಗಳ ಇತ್ತೀಚಿನ ಮಾಹಿತಿ ಏನಪ್ಪಾ ಅಂದ್ರೆ, 1 ವರ್ಷದಿಂದೀಚೆಗೆ ತನ್ವೀರ್ ಸೇಠ್ ಅವರು ಹಲವು ಬಾರಿ ಮೈಸೂರಿನಲ್ಲಿ ಉದಯಿಸುತ್ತಿರುವ ಸೂರ್ಯನಿಂದ ಸಮಸ್ಯೆ ಆಗ್ತಿದೆ. ಉದಯಿಸುತ್ತಿರುವ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಿದ್ದು ಮಾಜಿ CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಹೆಸರು ಉಲ್ಲೇಖಿಸದೆ ಕೊಟ್ಟ ಹೇಳಿಕೆಯಂತೆ. ತನ್ವೀರ್ ಸೇಠ್ ತಾವು ಅಧಿಕಾರದ ವಿಷಯದಲ್ಲಿ ಕತ್ತಲೆಯಲ್ಲಿ ಇದ್ದಿದ್ದರಿಂದ ಉದಯಿಸುತ್ತಿರುವ ಸೂರ್ಯನ ಜಪ ಮಾಡಿದ ಪರಿಣಾಮ ಈಗ ರಾಜಕೀಯ ಸಂಧ್ಯಾಕಾಲದಲ್ಲಿರುವ ಸೂರ್ಯ ತನಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಅಂತ ತನ್ವೀರ್ ಸೇಠ್ ಆಪ್ತರ ಬಳಿ ಹೇಳಿಕೊಂಡಿದ್ದನ್ನ NR ಕ್ಷೇತ್ರದ ಮೂಲಗಳು ಖಚಿತಪಡಿಸಿವೆ. NR ಕ್ಷೇತ್ರದ ಆಪ್ತ ಮೂಲಗಳ ಪ್ರಕಾರ ತನ್ವೀರ್ ಸೇಠ್ ಈಗ ರಾಜೀನಾಮೆ ಅನ್ನೋ ಡ್ರಾಮಾ ಎಲ್ಲ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಆದರೆ ಇತ್ತ DK ಶಿವಕುಮಾರ್ ಅವರಿಂದಲೂ ತನಗೆ ನ್ಯಾಯ ಸಿಗಲಿಲ್ಲ ಅಂತ ಬೇಸರ ಆಗಿರೋದು ನಿಜ. ಹೀಗಾಗಿ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವ ತನ್ವೀರ್ ಸೇಠ್ 2028ರ ಲಾಂಗ್ ಟರ್ಮ್ ಪ್ಲಾನ್ ರೆಡಿ ಮಾಡ್ತಿರೋದು ಅವರ ಆಪ್ತ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ಹಾಗಿದ್ರೆ ಆ ಸೂರ್ಯನ ಪ್ರಖರತೆಯ ಮುಂದೆ ಸರ್ವೈವ್ ಆಗೋದಕ್ಕೆ ತನ್ವೀರ್ ಸೇಠ್ಗೆ ಕಷ್ಟ ಆಗ್ತಾ ಇದೆಯಾ ವೀರೇಂದ್ರ?
ಯಾವ ಸೂರ್ಯ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪಾಟೀಲ್. ಯಾಕೆಂದರೆ 2 ಸೂರ್ಯ ಇದೆ. ಒಂದು ಉದಯಿಸ್ತಿರುವ ಸೂರ್ಯ ಅಂತ ಅವರೇ ಬಳಸಿದ ಪದ. ಮೈಸೂರಲ್ಲೆಲ್ಲ ಉದಯಿಸ್ತಿರುವ ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂತಲೇ ಹಲವು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಆನ್ ರೆಕಾರ್ಡ್ ಹೇಳಿಕೆಗಳಿದು. ಉದಯಿಸುತ್ತಿರುವ ಸೂರ್ಯನ ಬಿಸಿಲು ಬಿಡಿಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ವಿಟಮಿನ್ ಸಿಗುತ್ತೆ ಅಂತ ಇವರು ಉದಯಿಸ್ತಿರುವ ಸೂರ್ಯನಲ್ಲ, ಇವ್ರು ಆಕ್ಚುಲಿ 6 ಬಾರಿ MLA ಇವ್ರನ್ನ ಹೊಸಬ್ರಲ್ಲ. ಇವರ ರಾಜಕಾರಣದಲ್ಲಿ ಪಾಟೀಲ್ರೆ, ನೀವು ಮೈಸೂರು ರಾಜಕಾರಣ ನೋಡ್ಬಿಟ್ರೆ ಸಿದ್ದರಾಮಯ್ಯನವರು ಹಾಗೂ ಇವರ ಮುಸುಕಿನ ಗುದ್ದಾಟ, ತೆರೆಮರೆಯ ಗುದ್ದಾಟ ರಾಜಕಾರಣದಲ್ಲಿ ಇರುತ್ತಲ್ಲ, ಅದು ಇವತ್ತು ನೆನ್ನೆದಲ್ಲ, ಭಾಳ ಹಳೆ ಇತಿಹಾಸ ಇದೆ ಅದಕ್ಕೆ. ನಿನ್ನೆ ಅವರೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಭಾಳ ರೆಲೆವೆಂಟ್ ಇದೆ, ಅದು ನಾನು ಹೇಳ್ತೀನಿ. ಅದರಲ್ಲಿ ನೋಡಿ, ನೀವು ಹೇಳಿದ್ರಲ್ಲ ಉದಯಿಸ್ತಿರುವ ಸೂರ್ಯನಿಂದ ಆಗಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ. ಅವ್ರಿಗೆ ಸಮಸ್ಯೆ ಆಗಿದ್ದು ರಾಜಕಾರಣದ ಸಂಧ್ಯಾ ಕಾಲದಲ್ಲಿದ್ದೀನಿ ಅಂತ ಹೇಳ್ಕೊಂಡಿರುವಂಥ ಸೂರ್ಯನಿಂದ ಅಂತೇಳಿ. ಇದು ಯಾರ ವ್ಯಾಖ್ಯಾನ? ತನ್ವೀರ್ ಸೇಠ್ ಅವ್ರದ್ದೇ ವ್ಯಾಖ್ಯಾನ, ಅವ್ರದ್ದೇ ವ್ಯಾಖ್ಯಾನ. ಯಾವುದಕ್ಕೆ? ಅವರಿಗೆ ಸೀಟ್ ತಪ್ಪೋಗಿದ್ದಕ್ಕೆ. ಮತ್ತೊಂದು ಮಾತು ಹೇಳಿದ್ರೆ ಏನು ಗೊತ್ತಾ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು. ಸಿದ್ದರಾಮಯ್ಯನವರು ಇತ್ತೀಚೆಗೆ ಚುನಾವಣಾ ರಾಜಕಾರಣದಿಂದ ನಾನು ನಿವೃತ್ತಿ ಆಗ್ತೀನಿ ಅಂತ ಹೇಳುವಾಗ ರಾಜಕಾರಣ ಭಾಳ ಕಲುಷಿತ ಆಗಿದೆ, ಅದಕ್ಕೋಸ್ಕರ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇವತ್ತಾಗಿದ್ದಲ್ಲ, ರಾಜಕಾರಣ ಕಲುಷಿತ ಆಗಿದ್ದು ಇವತ್ತಲ್ಲ, ಅವರಿದ್ದಾಗಲೂ ನಿರಂತರವಾಗಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳಿದ ಅರ್ಥ ಯಾವ ರೀತಿ ಇತ್ತಂದರೆ, ರಾಜಕಾರಣ ಕಲುಷಿತ ಆಗಿದ್ದಕ್ಕೆ ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಅನ್ನುವ ಅರ್ಥ ಕೊಡುವ ರೀತಿಯಲ್ಲಿತ್ತು ಆ ಹೇಳಿಕೆ ಅಂತ ಹೇಳಿ ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು ಪಾಟೀಲ್ರೆ. ಅಂದರೆ ಸೂರ್ಯ ನಮಸ್ಕಾರದ ಬಗ್ಗೆ ಮಾತನಾಡಿದಂಥ ತನ್ವೀರ್ ಸೇಠ್ ಅವರಿಗೆ SON ಸನ್ ಇವತ್ತು ಅಧಿಕಾರದಿಂದ ಸೆಟ್ ಆಗ್ಲಿಕ್ಕೆ ಕಾರಣ ಆಯಿತಾ ಅನ್ನುವಂಥ ಚರ್ಚೆಯೂ ಕೂಡ ಮುನ್ನೆಲೆಗೆ ಬಂದಿದೆ. ಬಹುಶಃ ತನ್ವೀರ್ ಸೇಠ್ ಅವರು ಇವತ್ತಿಗೆ ಅವರು ಹೇಳಿದ್ದಾರೆ, ಇದನ್ನು ಹೇಳಿದ್ದಾರೆ ಅವರು, ನಾ ಯಾವ ಪದನೂ ಬಳಸಲ್ಲ, ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಕಾಲ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಅವರು. ಈ ಕಾಲ ಉತ್ತರ ಕೊಡುತ್ತೆ ಅನ್ನೋದು ಭಾಳ ಫೇಮಸ್ ಕೋಟ್ ಪಾಟೀಲ್ರೆ, ನಿಮಗೆ ಚೆನ್ನಾಗಿ ಗೊತ್ತು ಯಾರು ಭಾಳ ಬಳಸಿದ್ದಾರೆ ಇದನ್ನು ಅಂತ. ಕಾಲ ಉತ್ತರ ಕೊಡುತ್ತೆ ಅನ್ನೋದಿದೆಯಲ್ಲ ಪಾಟೀಲ್ರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಮುನ್ನ ಬಹಳಷ್ಟು ಬಾರಿ ಈ ಪದವನ್ನು ಬಳಕೆ ಮಾಡಿದ್ದಾರೆ. ಸದನದ ಒಳಗೂ ಸದನದ ಹೊರಗೂ ದೆಹಲಿಗೆ ಗಾಳಿ ಕುಡಿಲಿಕ್ಕೆ ಬಂದಿಲ್ಲ ಅಂತ ಹೇಳಿದಾಗಲೂ ಕೂಡ ಈ ಪದಗಳನ್ನ ಬಳಸಿದ್ದಾರೆ. ಈಗ ಆ ಪದ, ಆ ವಾಕ್ಯ ತನ್ವೀರ್ ಸೇಠ್ ಅವ್ರ ಬಾಯಲ್ಲಿ ಬರ್ತಾ ಇದೆ. ಅಲ್ಲಿಗೆ ಅವರೊಂದು ಲಾಂಗ್ ಟರ್ಮ್ ಪ್ಲಾನಲ್ಲಿದ್ದಾರೆ ಅನ್ನೋದನ್ನು ಇದು ಸೂಚ್ಯವಾಗಿ ಹೇಳ್ತಾ ಇದೆ ಅಂತ ಮೈಸೂರಿನ ಮೂಲಗಳು ನಮ್ಮ ಗೋವಿಂದಣ್ಣ ಮೂಲಕ ನಮಗೆ ಹೇಳಿದೆ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ. ನೋಡೋಣ ಹಾಗಿದ್ರೆ ಯಾರಿಗೆ ಯಾವಾಗ ಎಷ್ಟೊತ್ತಿಗೆ ಕಾಲ ಕೂಡಿ ಬರುತ್ತೆ, ಸೂರ್ಯೋದಯ ಆಗಿ ಆ ಸೂರ್ಯನ ಪ್ರಖರತೆಯಲ್ಲಿ ಇವರು ಕೂಡ ಮಿಂಚ್ತಾರೆ ಅಂತ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.